ಕಡಿಮೆ ಗಲಾಟೆ ಮಾಡಿದ್ರೆ ಅವ್ರಿಗೆಲ್ಲ ಹೋಗ್ಬೇಕು. ನಿಮ್ಗೆ ವ್ಯವಸ್ಥೆ ಕೊಟ್ಟಿದ್ದಾರಲ್ವಾ, ಶಾಂತ ರೀತಿಯಿಂದ ವ್ಯವಸ್ಥೆಯನ್ನು ಪ್ರತಿಯೊಬ್ಬ ಕೊಟ್ಕೊಂಡು ಹೋಗ್ಬೇಕು. ಇವತ್ತು ದೇಶನ ಪಾಸ್ ಆಗಿದ್ದೀರಿ ಹೌದಲ್ವಾ? ಶಾಂತ ರೀತಿಯಿಂದ ಹೇಗೆ ಎಲ್ರಿಗೂ ನಮಸ್ಕಾರ. ಮುಂಚೆ 2014ಕ್ಕೆ ನಾವುಗಳು ನಮ್ಮ ಫಸ್ಟ್ ಓಪನ್ ರ್ಯಾಲಿ ಮಾಡಿದ್ವಿ. ಅದರ ಮುಂಚೆ ಏನಾಯ್ತು ಹೇಳಿದ್ರೆ ಕಾರವಾರಲ್ಲಿ ರ್ಯಾಲಿ ನಡೀತಿತ್ತು. ಆವಾಗ ಕೆಟ್ಟ ಹೆಸರು ಆರ್ಮಿಗೆ ಬಂತು. ಯಾಕೆ ಹೇಳಿದ್ರೆ ಆ ಇಡೀ ನೋಡ್ಕೊಳ್ಳಿಕ್ಕಿರೋದು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮತ್ತು ಊರವರು. ಇದು 2ನೇ ಬಾರಿ ನಾವು ರ್ಯಾಲಿ ತಗೊಂಡದ್ದು. ರ್ಯಾಲಿ ಮಾಡುವ ಉದ್ದೇಶ ಏನು ಹೇಳಿದ್ರೆ ಒಂದು ವ್ಯವಸ್ಥಿತ ರೀತಿಯಲ್ಲಿ ನಡಿಬೇಕಂತ. ಆ ಕಾಳಜಿ ಇಟ್ಕೊಂಡು, ಈಗ ನಿಮ್ಮ ಮೇಲೆ ಕಾಳಜಿ ಇಟ್ಕೊಂಡು ಇಡೀ ವ್ಯವಸ್ಥೆ ಇರಲಿ, ಅದಕ್ಕೆ ಬೇಕಾಗೋ ಟಾಯ್ಲೆಟ್ಸ್ ಇರಲಿ, ಅಲ್ಲಿ ನಿಮ್ಮ ಊಟದ ವ್ಯವಸ್ಥೆ ಇರಲಿ, ಅದೆಲ್ಲ ಮಾಡಿದ ಯಾಕೆ ಹೇಳಿದರೆ ಸ್ವಲ್ಪ ನಿಮಗೆ ಅನುಕೂಲ ಆಗಲಿ ಅಂತ. ನೀವು ಅರ್ಥ ಮಾಡ್ಕೊಳ್ಬೇಕು. ಇದು ಏನು ಮ್ಯಾಟ್ ನೀವು ನೋಡ್ತಿದ್ದೀರಲ್ಲ, ಆ ಮ್ಯಾಟು ನಮ್ಮ ಕ್ರೀಡಾಕೂಟದವ್ರ ಮ್ಯಾಟ್ ಅದು. ಇವತ್ತು ನೀವು ಅರ್ಥ ಮಾಡ್ಕೊಳ್ಳಿ, ಇಡೀ ನಮ್ಮ ಗಾಡಿಗಳು, ಆ ಬಸ್ಗಳು ನಿಮ್ಮನ್ನು ಕರ್ಕೊಂಡು ಹೋಗ್ತದೆ ಬೆಳಿಗ್ಗೆ. ಅದು ಎಲ್ಲದರ ಹಿಂದೆ ಕೆಲವು ಖರ್ಚುಗಳಾಗ್ತದೆ. ಅದನ್ನ ಖರ್ಚನ್ನು ನಾನು ದೊಡ್ಡ ರೀತಿಯಲ್ಲಿ ತಗೊಳ್ಳೋದಿಲ್ಲ. ಯಾಕೆ ಹೇಳಿದ್ರೆ ಇದರಲ್ಲಿ ನಿಮಗೆ ಸ್ವಲ್ಪ ಬೆಟ್ರ್ ಆದರೆ, ನಿಮಗೆ ಅನುಕೂಲ ಆದರೆ ನಮ್ಗೆ ಕೂಡ ಒಂದು ತೃಪ್ತಿ. ನಂಗೆ ಗೊತ್ತುಂಟು, ಮ್ಯಾಕ್ಸಿಮಮ್ ಜನ ಬರುವವರು ಬಡ ಕುಟುಂಬದವರೇ ಜಾಸ್ತಿ ಬರೋದು. ಸೊ ಆ ಕಾರಣಕ್ಕಾಗಿ ನಿಮಗೆ ಬೇರೆ ಊರಕ್ಕೆ ಇತ್ತು ನಿಮ್ಮನ್ನು ಮಾತಾಡಿಸ್ಲಿಕ್ಕೆ ಬಂದಲ್ಲ. ನಿಮ್ಮಾಗಿನೇ ಬೇರೆ ಮಕ್ಕಳಿದ್ದಾರೆ ಈ ಇಡೀ ಹಾಸ್ಟೆಲ್ ಇದರಲ್ಲಿ. ಏನು ನೀವು ಕಟ್ಟಡದಲ್ಲಿ ನೋಡ್ತೀರಾ, ಆ ಬೇರೆ ಮಕ್ಕಳು ಅವ್ರು ಯಾವುದು ಹೇಳಿದ್ರೆ ಎಕ್ಸಾಮ್ಗೆ ತಯಾರಾಗ್ತಿದ್ದಾರೆ. ಅವ್ರೀಗ ಪ್ರಿಪರೇಟರಿ ಎಕ್ಸಾಮ್ ಅಂತ ಆಯಿತು, ಈಗ ನೆಕ್ಸ್ಟ್ ಮೇನ್ ಎಕ್ಸಾಮ್ಗೆ ರೆಡಿ ಆಗ್ತಿದ್ದಾರೆ. ಸೊ ಆ ಕಾರಣಕ್ಕಾಗಿ ತಾವುಗಳು ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕು, ಒಂದು ಕ್ಯಾಂಪಸ್ ವಾತಾವರಣ. ನಿಮಗೆ ಕೆಲವು ಬಾರಿ ನಾವಲ್ಲಿ ದಾರಿಯಲ್ಲಿ ನಿಲ್ಬೇಡಿ ಅಂತ ಯಾಕೆ ಹೇಳೋದು ಹೇಳಿದ್ರೆ, ಅಲ್ಲಿ ಬೇರೆ ಲೈಬ್ರರಿಯಲ್ಲಿ ಅಲ್ಲಿ ಎಲ್ಲ ಅವ್ರು ಕಲಿತಿದ್ದಾರೆ. ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ. ಈಗ ಇವತ್ತು ನಮ್ಮ ಸಂಸ್ಥೆಯ ಡಿಸಿಪ್ಲಿನನ್ನು ಹಾಳು ಮಾಡಿಕೊಂಡು ನನಗೆ ಇದು ಮಾಡಲಿಕ್ಕೆ ಆಸೆ ಇಲ್ಲ. ನನಗೆ ನೀವೆಲ್ಲ ಮಿಲಿಟ್ರಿಗೆ ಬಂದವರು ಅಂತ ನಾನು ಭಾವಿಸ್ತೇನೆ. ನೀವು ಆಲ್ರೆಡಿ ಒಂದು ಫಸ್ಟ್ ಎಕ್ಸಾಮ್ ಫಿನಿಷ್ ಮಾಡಿದಿರಿ. ನಾವು ಇಂಥ ಸುಮಾರು ಇನ್ನೂ ನಮಗೆ ಕಾರ್ಯಕ್ರಮ ತಗೊಳ್ಳಿಕ್ಕೆ ಆಸೆ ಉಂಟು. ಇಂಥ ಪೊಲೀಸ್ ಎಕ್ಸಾಮ್ಗಳು, ಇಂಥ ಮಿಲಿಟ್ರಿ ಎಕ್ಸಾಮ್ಗಳು ನಾವು ಸದಾ ಮಾಡ್ತಿದ್ದೇವೆ. ನಮ್ಮ ಈ ಕ್ಯಾಂಪಸ್ನಲ್ಲಿ ಶೋಕಿಗೆಲ್ಲ, ಈ ಕ್ಯಾಂಪಸ್ ಇರೋದು ಆದಷ್ಟು ಜನರಿಗೆ ಒಂದು ಉಪಯೋಗ ಆಗ್ತದೆ ಅಂತ. ಸೊ ನಾನು ನಿಮಗೆ ಎಲ್ರಿಗೂ ನಾನು ಬೇಡ್ಕೊಂಡು ಕೇಳ್ತಿದ್ದೇನೆ, ಇಲ್ಲಿ ದಯವಿಟ್ಟು ಜೋರು ಶಬ್ದ ಮಾಡಬೇಡಿ. ನನ್ನ ತಂದೆಯವರಾದ ಡಾಕ್ಟರ್ ಮೋಹನ್ ಅವರು ಕೂಡ ಆವಾಗಿಂದ ಹೇಳ್ತಿದ್ದಾರೆ, ನೋಡಿ ಎಲ್ಲ ಇಲ್ಲಿ ಕಿರಿಕ್ ಮಾಡ್ತಿದ್ದಾರೆ, ಬೇರೆ ಮಕ್ಕಳಿಗೆ ಉಪದ್ರ ಆಗ್ತದೆ ಅಂತ. ನೋಡಿ ಮಕ್ಕಳೇ, ಲಾಸ್ಟಿಗೆ ನಮ್ಮಂಥವ್ರು ಇದನ್ನು ಹೀಗೆ ಬಿಟ್ಬಿಟ್ರೆ, ನಾವು ಕೂಡ ಇದನ್ನು ಬಿಟ್ಬಿಟ್ರೆ ಆವಾಗ ಊರಿಗೆ ಏನು ಗತಿ ಅಂತ ಹೇಳಿ ಊರವರು ಸುಮ್ಮನೆ ಕಂಪ್ಲೇಂಟ್ ಮಾಡ್ತಾರೆ. ಆಲ್ವಾಸ್ ಅವರು ಈ ರ್ಯಾಲಿ ಮಾಡ್ತಿದ್ದಾರೆ, ಎಲ್ರಿಗೂ ತೊಂದರೆ ಅಂತ ಹೇಳ್ತಾರೆ. ನನಗೆ ಯಾರಿಗೂ ತೊಂದರೆ ಮಾಡಲಿಕ್ಕಿಲ್ಲ. ನಾವು ಎಲ್ಲ ತೊಂದರೆಗಳನ್ನು ತಗೊಳ್ಳಿಕ್ಕೆ ರೆಡಿದ್ದೀವಿ. ನಾನು ನಿಮ್ಮನ್ನು ತೊಂದರೆ ಅಂತ ನಾನು ಭಾವಿಸಲೇ ಇಲ್ಲ. ನಿಮ್ಮನ್ನು ಯಾವತ್ತಿಗೂ ನಮಗೆ ಒಂದು ಹೊರೆ ಅಂತ ನಾನು ಭಾವಿಸಲಿಲ್ಲ. ನಾಳ್ದು ನೀವುಗಳು ನಮ್ಮ ಸಿಪಾಯಿ ಆಗಲಿಕ್ಕೆ ರೆಡಿಯಾಗುವವರು. ಸುಮಾರು ಈ ಸಲ ನಂಬರ್ ಕೂಡ ಜಾಸ್ತಿ ಉಂಟು. ಯಾಕೆ ಜಾಸ್ತಿ ಇದೆ ಹೇಳಿದರೆ ನಿಮಗೆ ಕರೆಕ್ಟ್ ವ್ಯವಸ್ಥೆ ಸಿಗ್ತಾ ಉಂಟು. ನೀವು ಸಿಲೆಕ್ಟ್ ಆಗಬೇಕಂತ ನಮ್ಮ ಆಸೆ. ಅದಕ್ಕೆ ನೀವು ಕೇಳ್ತಲ್ಲ, ನೀವು ಆದಷ್ಟು ಸಿಲೆಕ್ಟ್ ಆಗಬೇಕು. ರಾತ್ರಿ ಬೇಗ ಬೆಳಗ್ಗೆ ಬೆಳಿಗ್ಗೆಯಲ್ಲಿ ಬಸ್ ಇರ್ತದೆ. ಆ ಬಸ್ಸಲ್ಲಿ ತಕ್ಷಣ ನಿಮಗೆ ಅಲ್ಲಿ ಬಿಡ್ತಾರೆ ರ್ಯಾಲಿ ಸೈಟ್ಗೆ. ಅದರ ನಂತರ ಕೂಡ ಇವನ್ ನೀವು ಈ ಟಾಯ್ಲೆಟಲ್ಲಿ ಯೂಸ್ ಮಾಡ್ತೀರಲ್ಲ, ನೋಡಿ ಅರ್ಥ ಮಾಡ್ಕೊಳ್ಳಿ. ಟಾಯ್ಲೆಟ್ ದೂರಿದೆ, ಮಕ್ಕಳು 1000 ಇದ್ದಾರೆ, 1000 ಜನ ನೀವು ಇದ್ದೀರಿ. ನಾನು ಈಗ ಕ್ಯಾಂಪ್ ಕಮಾಂಡೆಂಟ್ಗೆ ಕೇಳಿದೆ, ಯಾಕೆ ಇಷ್ಟು ದೊಡ್ಡ ಸಂಖ್ಯೆ ಅಂತ ಕೇಳಿದೆ. ಈಗ ನಿಮ್ಗೆ ಗೊತ್ತುಂಟು, ಕೆಲವ್ರದ್ದು ಮೆಡಿಕಲ್ ಎಲ್ಲ ಡಿಲೇ ಆಗ್ತಾ ಉಂಟು. ಸೊ ಅದಕ್ಕೆ ಸಂಖ್ಯೆ ಜಾಸ್ತಿ ಆಗ್ತಿದ್ದಾರೆ.
ಅವ್ರು ಹೇಳಿದರು ನೀವು ಬಂದ್ ಮಾಡಿ ಸಾಕು, ನಿಮಗೆ ಜಾಸ್ತಿ ಸಂಖ್ಯೆ ತಗೊಳ್ಳಿಕ್ಕೆ ಆಗಲಿಲ್ಲ ಅಂದರೆ ಮತ್ತೆ ಬಾಕಿ ಉಳಿದವರಿಗೆ ಒಳ್ಳೆ ತಗೊಳ್ಬೇಡಿ ಅಂತ ಹೇಳಿದ್ರು. ನಾನು ಹೇಳಿದೆ ಹಾಗೇನಿಲ್ಲ, ಎಷ್ಟು ಬಂದರೂ ಕೂಡ ನಾವು ತಗೊಳ್ತೇವೆ. ಬಟ್ ಅಲ್ಟಿಮೇಟ್ಲಿ ನನಗೆ ನನ್ನ ಜವಾಬ್ದಾರಿ ಗೊತ್ತು, ನಿಮಗೆ ನಿಮ್ಮ ಜವಾಬ್ದಾರಿ ಗೊತ್ತಿರಬೇಕು. ಇವತ್ತು ಇಲ್ಲಿ ಯಾರು ಕಾಸು ಕೊಟ್ಟು ಇಲ್ಲಿ ಉಳಿದದಲ್ಲ. ಅಲ್ಟಿಮೇಟ್ಲಿ ಇವೊಂದು 3 ದಿನ ಸುಮ್ಮನೆ ಖರ್ಚು ಮಾಡಿದರೆ ನನಗೆ ಆಸೆ ಇಲ್ಲ. ನನ್ನ ಊರಲ್ಲಿ ಬಂದು ನೀವು ಖರ್ಚು ಮಾಡಬೇಕಂತ ಆಸೆ ಇಲ್ಲ. ನಿಮಗೆ ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಬೇಕು. ನಾಳ್ದು ಮೂಡುಬಿದಿರೆ ಹೆಸರು ಒಳ್ಳೆದಿರಬೇಕು. ನೀವುಗಳು ಕೂಡ ಮೂಡುಬಿದಿರೆ ರ್ಯಾಲಿ ಒಳ್ಳೆ ರೀತಿಯಲ್ಲಿ ಆಯ್ತಂತ ನಿಮ್ಮ ಒಂದು ಮನಸ್ಸಲ್ಲಿರಬೇಕು. ನನಗೆ ಇನ್ನೂ ಕೂಡ 2014 ರ್ಯಾಲಿಯಲ್ಲಿ ಇದ್ದ ಎಷ್ಟೋ ಜನರ ಇನ್ನೂ ಕೂಡ ಪರಿಚಯ ಉಂಟು. ಅದೇನಿತ್ತು ಹೇಳಿದ್ರೆ ಓಪನ್ ರ್ಯಾಲಿ 20,000 ಜನ ಬರ್ತಿದ್ರು. 20,000 ಜನರಿಗೆ ಆ ಟೈಮಲ್ಲಿ ನಾವು ಈ ಮುಜರಾಯಿ ಡಿಪಾರ್ಟ್ಮೆಂಟಿಂದ ಊಟದ ತರಿಸಿದೆವು. ಈ ವರ್ಷ ಅದನ್ನು ಒಪ್ಕೊಳ್ಳಿಲ್ಲ. ಅದಕ್ಕೆ ನಾವುಗಳು ಕೂಡ ಅತೀ ಕಮ್ಮಿ ಶುಲ್ಕ ಏನು ನಮಗೆ ಖರ್ಚಾಗ್ತಾ ಉಂಟು ಆ ಶುಲ್ಕದಲ್ಲಿ ನಿಮಗೆ ಆದಷ್ಟು ನಾವು ಕೊಡ್ತಿದ್ದೇವೆ. ದಯವಿಟ್ಟು ನಮ್ಮ ಈ ಸಪೋರ್ಟನ್ನು ಯಾವತ್ತಿಗೂ ಒಂದು ಇವರು ಯಾತಕ್ಕಾಗಿ ಮಾಡ್ತಾರೆ. ನಾವು ಮಾಡ್ತಿರೋದು ನಿಮ್ಮ ಬೆನಿಫಿಟ್ಗಾಗಿ. ಇವತ್ತು ಈ ರ್ಯಾಲಿ ಸಕ್ಸಸ್ ಆಗಬೇಕಿದ್ರೆ ಇಡೀ ಊರಲ್ಲಿ ಕೂಡ ತೊಂದರೆ ಆಗಬಾರ್ದು. ಆ ಕಾರಣಕ್ಕಾಗಿ ಆದಷ್ಟು ಈ ಚಪ್ಪರಹಳ್ಳಿಯಲ್ಲಿ ನಿಮ್ಮನ್ನು ನಿಲ್ಲಿಸಿ ಇಲ್ಲಿಯೇ ನಿಮಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಿದ್ದೇವೆ. ಇದನ್ನು ತೊಂದರೆ ಆಗ್ತಲ್ಲ. ಬೆಳಿಗ್ಗೆ ಹೊತ್ತಿಗೆ ಕೂಡ ಟೈಮ್ಗೆ ಬಸ್ ಬರ್ತದೆ, ನಿಮಗೆ ಬಸ್ಸಲ್ಲಿ ಬಿಡ್ತದೆ, ಅಲ್ಲಿ ನೀವು ತಕ್ಷಣ ಹೋಗೋದಕ್ಕೆ ಜಾಸ್ತಿ ಸೆಲೆಕ್ಟ್ ಆಗಬೇಕಂದ್ರೆ ನಮ್ಮ ಆಸೆ. ಇವುಗಳಿಗೆ ಕೂಡ ಆ ಡಿಸಿಪ್ಲಿನ್ ಇರಲಿ. ಡಿಸಿಪ್ಲಿನ್ ಕೇವಲ ಆರ್ಮಿ ಯೂನಿಫಾರ್ಮ್ ಹಾಕಿದ್ರೆ ಡಿಸಿಪ್ಲಿನ್ ಅಲ್ಲ. ನಾನು ಕೂಡ ಒಂದು ಕಾಲದಲ್ಲಿ NCC RD ಕ್ಯಾಂಪ್ ಸೆಲೆಕ್ಟ್ ಆಗಿದ್ದೇನೆ, ಪಬ್ಲಿಕ್ಗೆ ಹೋಗಿದ್ದೇನೆ. ನಾನು ಈ ಕ್ವಶನ್ ಕೇಳಿದಲ್ಲ, ನಾನು ಹೇಳಿದೆ ಯಾಕೆ ಹೇಳಿದ್ರೆ ನಾನು ಈಗ ನನ್ನೊಟ್ಟಿಗೆ NCC ಯೂನಿಫಾರ್ಮ್ ಇಲ್ಲ, ಎಷ್ಟು ಸರ್ಟಿಫಿಕೇಟ್ ಇತ್ತು ಅದು ನಮ್ಮ ಜೊತೆ ಇಲ್ಲ ಈಗ ಸರ್ಟಿಫಿಕೇಟ್ಗಳು. ಆದರೂ ಆ ಡಿಸಿಪ್ಲಿನ್ ಏನು ಕಲ್ತಿದ್ದೇನೆ, ಆ NCCಯಲ್ಲಿ ಏನು ಡಿಸಿಪ್ಲಿನ್ ಕಲ್ತಿದ್ದೇನೆ, ಆ NCCಯಲ್ಲಿ ದೇಶಕ್ಕೆ ಕೊಡುವ ಏನು ವ್ಯಾಲ್ಯೂ ಕೊಡಬೇಕು ಅದು ಆವಾಗಿಂದ ಈಗಲೂ ಕೂಡ ಅದು ಸದಾ ಕಾಲ ಇರ್ತದೆ. ಆ ಕಾರಣಕ್ಕಾಗಿ ಇಂಥ ಕ್ಯಾಂಪ್ಗಳು, ಇಂಥ ರ್ಯಾಲಿಗಳು ಎಲ್ಲ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಮಕ್ಕಳು ಇವತ್ತು ನಿಮ್ಮನ್ನು ಜಾಸ್ತಿ ಕೂರಿಸಲಿಲ್ಲ. ಇವುಗಳು ಕೂಡ ಕೆಲವು ಸ್ವಲ್ಪ ತೊಂದರೆಗಳು ಇರಬಹುದು. ಆದಷ್ಟು ನೀವು ಅಡ್ಜಸ್ಟ್ ಮಾಡಿಕೊಂಡು ಬೆಳಿಗ್ಗೆ ಕರೆಕ್ಟ್ ಟೈಮಿಗೆ ಹೋಗಿ ಬಾತ್ರೂಮ್ಗಳನ್ನು ಕೂಡ ಕ್ಲೀನ್ ಇಟ್ಕೊಳ್ಳಿ. ಎಷ್ಟು ಸಾಧ್ಯ ಆಗ್ತದೆ ಕ್ಲೀನ್ ಇಟ್ಕೊಳ್ಳಿ. ನಾವುಗಳು ಕೂಡ ಕ್ಲೀನಿಂಗ್ಗೆ ಜನ ಇಟ್ಟಿದ್ದೇವೆ. ಅದು ಕೆಲವು ಬಾರಿ ನೀವು ಮಾಡಬೇಕು ಅಲ್ಲಿ ಹಾಗೆ ಬಿಟ್ಬಿಟ್ರೆ ನೆಕ್ಸ್ಟ್ ಅವರಿಗೆ ಕಷ್ಟ ಆಗ್ತದೆ. ಈಗ ನೋಡಿ ಬೆಳಿಗ್ಗೆ 1-2 ಗಂಟೆಗೆ ನಾನು ಜಾಸ್ತಿ ಜನರನ್ನು ಇಟ್ಕೊಳ್ಳಿಕ್ಕೆ ಆಗಲಿಲ್ಲ. ಈಗ ರಾತ್ರಿ ಎಷ್ಟಾಗ್ತದಷ್ಟು ಕ್ಲೀನಿಂಗ್ಗೆ ಜನ ಇರ್ತೇವೆ. ಈಗ ಪೊಲೀಸವರು ಕೂಡ ಅವರ ಕರ್ತವ್ಯ ನಿಭಾಯಿಸ್ತಿದ್ದಾರೆ. ನೀವು ಕೂಡ ಅದನ್ನು ಬೇಸರ ಮಾಡಬೇಡಿ. ಯಾಕೆ ಹೇಳಿದ್ರೆ ಇಲ್ಲಿ ಬೇರೆ ಮಕ್ಕಳಿಗೆ ತೊಂದರೆ ಆಗ್ತದೆ. ಅದೇ ದೃಷ್ಟಿಯಲ್ಲಿ ನಾವುಗಳು ಸ್ವಲ್ಪ ಸ್ಟ್ರಿಕ್ಟ್ ಇದ್ದೇವೆ ಆಯ್ತಾ. ಸೊ ಎನಿವೇಸ್ ಎಲ್ರಿಗೂ ಆಲ್ ದ ಬೆಸ್ಟ್. ಈ ಬಸವರಾಜ ನನಗೆ ಸ್ವಲ್ಪ ಅವರೊಟ್ಟಿಗೆ ಸ್ವಲ್ಪ ಖುಷಿ. ಯಾಕೆ ಹೇಳಿದ್ರೆ ಅವನು ಸುಮಾರು ಜನರಿಗೆ ತಯಾರು ಮಾಡ್ತಿದ್ದಾನೆ. ಅವನ ಸೈನಿಕರ ತಂಡದಲ್ಲಿ ಸುಮಾರು ಕೆಲಸ ಮಾಡ್ತಿದ್ದಾರೆ. ನನಗೆ ಅವರ ಪರಿಚಯ ಆಲ್ಮೋಸ್ಟ್ 1 ತಿಂಗಳು ಮುಂಚೆ ಆಯಿತು. ಇಲ್ಲಿ ಮಕ್ಕಳಿಗೆಲ್ಲ ಆದಷ್ಟು ಜನರಿಗೆ ಬೆನಿಫಿಟ್ ಸಿಗ್ತುಂಟು. ಅವನಿಗೆ ಏನು ಖರ್ಚು ಆಗ್ತುಂಟು ಆ ಖರ್ಚುಗಳನ್ನು ಮಾತ್ರ ತಗೊಳ್ತಿದ್ದಾರೆ. ನನಗೆ ಆ ಕಾರಣಕ್ಕಾಗಿ ಸ್ವಲ್ಪ ನಮ್ಮೊಟ್ಟಿಗೆ ಸಪೋರ್ಟ್ಗೆ ನಾನು ಇಟ್ಕೊಂಡಿದ್ದೇನೆ ಅವರಿಗೆ. ಸೊ ನೀವು ಸಹ ಅರ್ಥ ಮಾಡ್ಕೊಳ್ಳಿ. ಜಾಸ್ತಿ ಜನ ಬರುವವರು ಎಲ್ಲ ನಾರ್ತ್ ಕರ್ನಾಟಕ ಜನರೇ ಜಾಸ್ತಿ, ನಮ್ಮ ಆಚೆ ಭಾರಿ ಕಮ್ಮಿ. ನಾನು ಲೆಕ್ಕ ನೋಡಿದೆ, ಟೋಟಲ್ 9,000 ಜನರಲ್ಲಿ ದಕ್ಷಿಣ ಕನ್ನಡ ಉಡುಪಿಯವರು ಕೇವಲ 300 ಚಿಲ್ಲರೆ ಜನ ಮಾತ್ರ. ಬಾಕಿಯುಳ್ಳ 9,000 ಜನರಲ್ಲಿ ಮುಖ್ಯವಾಗಿ ವಿಜಯಪುರ, ಬಾಗಲಕೋಟೆ, ಉತ್ತರ ಕನ್ನಡ ಮತ್ತೆ ಅವ್ರು ಜಾಸ್ತಿ ಧಾರವಾಡ. ಸೊ ಇದೇ ಸಂಖ್ಯೆ ಗದಗ, ನೆಕ್ಸ್ಟ್ ಒಂದು ಗದಗ, ಇದು ಸಂಖ್ಯೆ ಜಾಸ್ತಿ ಇರ್ತದೆ. ಸೊ ನಿಮಗೆ ಅನುಕೂಲ ಆಗಲಿ ಅಂತ ಇದನ್ನೆಲ್ಲ ಮಾಡಿಕೊಂಡು ನೀವೆಲ್ಲರೂ ಖುಷಿಯಲ್ಲಿ ಇದರಲ್ಲಿ ಸಿಲೆಕ್ಟ್ ಆಗಿ. ನಾನು ಸ್ವಲ್ಪ ಹಿರಿಯರನ್ನು ನೋಡ್ತೇನೆ, ಪಾಪ ಅವರ ಕಾಳಜಿ ನೋಡುವ ನಾನು ಭಾರಿ ಬೇಸರ ಪಡ್ತೇನೆ. ಒಬ್ಬರು ಸ್ವಲ್ಪ ಹಿರಿಯರು 3 ದಿನದಿಂದ ಇಲ್ಲಿದ್ದಾರೆ. ಅವರ ಮಗನಿಗೆ ಸಿಲೆಕ್ಟ್ ಮಾಡುವಾಗೆ ಒಂದು ಮಾಡಬೇಕಂತ ಆಸೆ. ಆ ಕಾರಣಕ್ಕಾಗಿ ನಿಮ್ಮ ಗುರಿ ಹೇಗಿರ್ಬೇಕು ಹೇಳಿದ್ರೆ ನಿಮ್ಮ ಪೋಷಕರ ಸ್ಯಾಕ್ರಿಫೈಸ್ ಏನು ಅವರನ್ನು ಎಕ್ಸ್ಪೆಕ್ಟ್ ಮಾಡಿದ್ದಾರೆ. ನೀವು ಮೂಡುಬಿದಿರೆ ರ್ಯಾಲಿ ಹೋಗ್ತೀರಂತ ಹೇಳಿದ್ರಿ, ಜಾಸ್ತಿ ಜನ ನೀವು ಸೆಲೆಕ್ಟ್ ಆಗಬೇಕು. ಏನು ಕಷ್ಟ ಇಲ್ಲ, ಕರೆಕ್ಟ್ ನೀವು ಫೋಕಸ್ ಮಾಡಿ. ಇವುಗಳಿಗೆ ಆಲ್ಮೋಸ್ಟ್ ಸುಮಾರು ಸಮಯ ಸಿಕ್ಕಿತ್ತು. ನಿಮ್ಮ ಎಕ್ಸಾಮ್ ಆದ ನಂತರ ನೀವು ತಯಾರಾಗಿದ್ದು ಸುಮಾರು ಸಮಯ ಸಿಕ್ಕಿತ್ತು. ಇವುಗಳು ಎಲ್ಲ ತಯಾರಾಗಿ ನಾಳೆ ಸೆಲೆಕ್ಷನಲ್ಲಿ ಪರ್ಫೆಕ್ಟಾಗಿ ರನ್ ಮಾಡಿ. ಫಸ್ಟ್ ಡೇಯಲ್ಲಿ ಕೂಡ 650 ಜನರಲ್ಲಿ 400 ಚಿಲ್ಲರೆ ಜನರು ಅವ್ರು ಸೆಲೆಕ್ಟ್ ಆದರು. ಹಾಗೆ ದೊಡ್ಡ ಸಂಖ್ಯೆಯಲ್ಲಿ ಸೆಲೆಕ್ಷನ್ ಆಗ್ತಾ ಉಂಟು. ಈಗ ಒಳ್ಳೆದಾಗಲಿ ಅಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸಿದ್ದೇನೆ. ಧನ್ಯವಾದಗಳು.
ಗಲಾಟೆ ಮಾಡಬೇಡಿ. ಆದಷ್ಟು ಇಲ್ಲಿ ಸ್ಟ್ರೆಂತ್ ಇರಿ, ಗಲಾಟೆ ಮಾಡಬೇಡಿ. ಆ ಗಲಾಟೆ ಮಾಡಿದರೆ ನಾವು ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ಬೇಕಂತ ನಾನು ಹೇಳ್ತಾ ಇದ್ದೇನೆ. ಅದಕ್ಕೆ ನೀವು ನಿಮ್ಮ ಸ್ಥಾನಕ್ಕೆ ಹೋಗಿ, ನಿಮ್ಗೆ ಏನಾದರೂ ತೊಂದರೆ ಆದರೆ ನನಗೆ ನಾನು ದಯವಿಟ್ಟು ಶ್ರಮಿಸಿ. ಥ್ಯಾಂಕ್ ಯು.